ನಾಲಿಗೆಯಲ್ಲಿ ದೇವರಂತ ಹರೀಶನ್ ಯಾಕೆ ಹೊಲಸು ಮಾಡ್ತಿದ್ದೀರಾ? ಸಾಕು ಸಾಕು, ನಾನಿನ್ನು ಹೆಚ್ಚು ಮಾತಾಡೋಕೆ ಇಷ್ಟಪಡೋದಿಲ್ಲ. ಗುಡ್ ಬೈ. ನಂದಿನಿ, ನಿನ್ನ ಹೊಟ್ಟೆಲಿ ನನ್ನ ಮಗು ಇಲ್ಲ ಅಂತಿದ್ರೆ ನಿನ್ನ ಕತ್ತಿಸ್ಕಿ ಸಾಯಿಸ್ಬಿಟ್ಟಿದೆ. ಬಾಲು, ಹರೀಶ್, ಇಂಥ ಕಂಡೀಷನಲ್ಲಿ ನೀವ್ ಯಾಕೆ ಬಂದೆ ಹರೀಶ್? ಬಾಲು, ನಾನು ನೀನು ಎಷ್ಟು ವರ್ಷ ಸ್ನೇಹಿತರು? ಇದೇನಾ ನೀ ನಮ್ ಸ್ನೇಹ ಕೊಡೋ ಬೆಲೆ? ಸ್ನೇಹಕ್ಕೆ ನೀನ್ ಕೊಟ್ಟಿರೋ ಬೆಲೆ ಅಲ್ಲೇ ಇದೆಯಲ್ಲೋ. ನನ್ನ ಹೆಂಡತಿ ನನ್ನ ಮಗ್ಳಲ್ಲಿ ಮಲಗ್ದಾಗ್ಲು ನಿನ್ನ ಮರಿತಾ ಇರ್ಲಿ ಅಂತ ಕೊಟ್ಟಿದ್ಯಲ್ಲ ಕಾಮದ ಬೊಮ್ಮೆನ. ಹರೀಶ್, ನನಗೆ ಹುಚ್ಚಿಡಿಯಕ್ ಮೊದ್ಲು ಗೆಟ್ ಔಟ್. ನಡೀರಿ ಹರೀಶ್, ಬಾಲು ಕಟ್ಕೊಂಡಿರೋ ಈ ನರಕದಲ್ಲಿ ಇನ್ನೊಂದು ನಿಮಿಷ ಇರೋದ್ ಬೇಡ. ಬನ್ನಿ ಹೋಗೋಣ. ನಂದಿನಿ, ಯು ಪ್ಲೀಸ್ ಶಟ್ ಅಪ್. ನನ್ನ ನಿಮ್ಮ ಸ್ನೇಹ ಸಂಬಂಧ, ನಿಮ್ಮ ಬಾಲುವಿನ ಪ್ರೇಮ ಸಂಬಂಧ ಗಡ್ಡಿ ಬರೋ ಹಾಗಿದ್ರೆ ಆ ಸಂಬಂಧ ಇವತ್ತಿಗೆ ಕಡ್ದೋಗ್ಲಿ. ಬಾಲು, ನೀನು ನಂದಿನಿ ಕಡೆವರೆಗೂ ಸುಖವಾಗಿರ್ಬೇಕು, ನಿಮ್ಮ ಪ್ರೇಮ ಬಂಧನ ಚಿರವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೋ. ಅದಕ್ಕೆ ಅಲ್ವೇನೋ ಪೇಷಂಟ್ ತರ ನಾಟಕ ಆಡಿ ಆಸ್ಪತ್ರೆಯಲ್ಲಿ ನನ್ನ ಹೆಂಡತಿ ಜೊತೆ ಚಕ್ಕಂದ ಆಡ್ತಿರೋದು? ಯು ಫೂಲ್! ನೀನ್ ಆಸ್ಪತ್ರೆಗೆ ಬಂದಾಗ ನೋಡಿದ್ದು ಪ್ರೇಮ ಪ್ರೀತಿ ಚಕ್ಕಂದ ಅಲ್ಲ ಕಣೋ, ಒಬ್ಬ ರೋಗಿ ಡಾಕ್ಟರ್ ಸಂಬಂಧ. ಅದನ್ನೇ ತಪ್ಪಾಗಿ ತಿಳ್ಕೊಂಡು ಎಷ್ಟು ದೊಡ್ಡ ರಾತ ಅಂತ ಮಾಡ್ಬಿಟ್ಟಿಲ್ಲೋ. ಬಾಲು, ನಿನ್ ಮದುವೆಗೆ ಮುಂಚೆ ನಂದಿನಿನ ನಾನು ಮೆಚ್ಚಿ ಅವಳು ಕೈ ಹಿಡಿಯೋಕೆ ಆಸೆ ಪಟ್ಟಿತ್ತು ನಿಜ. ಆದ್ರೆ ನಂದಿನಿ ಒಂದೇ ಮಾತಲ್ಲಿ ಅವಳಿಗೆ ನನ್ನ ಬಗ್ಗೆ ಅಂತ ಭಾವನೆ ಇಲ್ಲ ಅಂತ ತಿಳಿದ್ಲು. ಆ ಕ್ಷಣದಿಂದ ಈ ಕ್ಷಣದವರೆಗೆ ಅವಳನ್ನ ನನ್ನ ತಾಯಿಯಾಗಿ ನೋಡ್ತಿದ್ದೀನಿ ಕಣೋ, ನನ್ನ ತಾಯಿಯಾಗಿ ನೋಡ್ತಿದ್ದೀನಿ. ಬಾಲು, ನಿನ್ಗಿನ್ನೂ ನಂಬಿಕೆ ಬರಲಿಲ್ಲ ಅಲ್ಲ? ನೋಡು, ಈ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಈ ದೇಹದಲ್ಲಿ ಏನ್ ಶಕ್ತಿ ಉಳಿದಿದೆ ಅಂತ ನೋಡು. ಇಂಥ ಅವಸ್ಥೆಯಲ್ಲಿರೋ ಗಂಡಸು ಎಂತ ಹೆಣ್ಣು ಪಕ್ಕದಲ್ಲಿದ್ರೆ ತಾನೆ ಕಾಮದ ದೃಷ್ಟಿಯಿಂದ ನೋಡೋಕ್ ಸಾಧ್ಯ. ಬಾಲು, ಬಾಲು, ಸತ್ತು ಸ್ವರ್ಗದಲ್ಲಿರೋ ನನ್ನ ತಾಯಿ ಸಾಕ್ಷಿಯಾಗ್ಲೂ ಹೇಳ್ತಾ ಇದ್ದೀನಿ ಕಣೋ, ನನ್ನ ನಂದಿನಿ ಸಂಬಂಧದಲ್ಲಿ ಯಾವ ಕಳಂಕನೂ ಇಲ್ಲ. ಹರೀಶ್, ಸಾಕು ನಿನ್ನ ನಾಟಕ. ಪ್ಲೀಸ್ ಗೆಟ್ ಔಟ್. ಸಾಕು ಹರೀಶ್, ನಡೀರಿ ನಡೀರಿ ಹೋಗೋಣ. ಬನ್ನಿ. ನಂದಿನಿ.